Every dealer, every buyer, every peddler, every drug addict with a needle in his arm is my fucking business. ರಾಕ್ಷಸ ಇದ್ದಾನೆ, ರಾಕ್ಷಸ ಇನ್ ಟರ್ಮ್ಸ್ ಆಫ್ ಹಿ ಕ್ಯಾನ್ ಡೂ ಎನಿಥಿಂಗ್ ಅನ್ನೋ ತರ. ಅಂದ್ರೆ ಕೆಲಸ ಅಂತ ಬಂದಾಗ ಕ್ಯಾರೆಕ್ಟರ್ ಬಗ್ಗೆ ನೀವು ಬಿಟ್ಟು ಬೇರೆ ಏನಾದ್ರು ಕೇಳ್ಬಿಟ್ಟ. ಜೀವನದುದ್ದಕ್ಕೂ ಬರೀ ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಅಂತ ತಗೊಳ್ಳೋದೇ ಆಯ್ತು. ದೊಡ್ಡ ಹೆಣ್ಸ ಮಿಷಿನ್ ತಗೋಬೇಕು. ಏನು ಹೇಗ್ ಕೇಳಿ ಅಂತ ಗೊತ್ತಾಯ್ತು. ಹೆಂಗ್ ಕೇಳ್ತೀರಾ ಮೇಡಮ್? ನಿಮ್ ಮದ್ವೆ ಅಂತೆ ಮೇಡಮ್ ಬಂದ್ರಲ್ಲ ಪಾಯಿಂಟ್ಗೆ, ಇವಾಗ ಅದನ್ನೆಲ್ಲ ಹೇಳಂಗಿಲ್ಲ. ಇದು ನನಗೆ ಗೊತ್ತಾಗಿದ್ದು ನನ್ನ ಮದ್ವೆ ಅಂತೆ ಅಂತ ಇವಾಗ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಆಲ್ಫಾ ಸಿನಿಮಾ ಇದೇ 20ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸೊ ಸಿನಿಮಾ ಈಗಾಗಲೇ ಕುತೂಹಲವನ್ನ ನಮ್ಮೆಲ್ಲರಿಗೂ ಕೂಡ ಹುಟ್ಟಿಸಿದೆ. ಟೀಸರ್ ಆಗಿರಬಹುದು, ಟ್ರೈಲರ್, ಸಾಂಗ್ಗಳ ಮೂಲಕ ಗಮನ ಕೂಡ ಸೆಳೆದಿದೆ. ಒಂದು ವಿಭಿನ್ನವಾದಂತಹ ಶೇಡ್ ನಲ್ಲಿ ಈ ಸಿನಿಮಾದಲ್ಲಿ ಒಂದು ವೆರೈಟಿ ಆಗಿರುವಂತಹ ರಾ ಲುಕ್ ನಲ್ಲಿ, ವಿಲನಿ ಶೇಡ್ ನಲ್ಲಿ ಕಾರ್ತಿಕ್ ಮಹೇಶ್ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಸದ್ಯಕ್ಕೆ ನನ್ನ ಜೊತೆಗೆ ಅವರೇ ಇದ್ದಾರೆ, ಮಾತಾಡ್ತಾ ಹೋಗೋಣ. ಅವರಿಗೆ ಈ ಪಾತ್ರ ಹೇಗೆ ಇಷ್ಟ ಆಯ್ತು, ಯಾಕೆ ಇಷ್ಟ ಆಯ್ತು, ತುಂಬಾ ಮಾತಾಡೋದಿದೆ ಅವ್ರ ಹತ್ರ. ಸೊ ಅವ್ರನ್ನ ವೆಲ್ಕಮ್ ಮಾಡ್ತೀನಿ, ಸ್ಟಾರ್ಟ್ ಮಾಡೋಣ. ಕಾರ್ತಿಕ್ ಅವರೇ ವೆಲ್ಕಮ್. ಹೇಗಿದ್ದೀರಾ? ನಮಸ್ತೆ. ನಾನ್ ಚೆನ್ನಾಗಿದ್ದೀನಿ, ಸಖತ್ತಾಗಿ. ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ಮತ್ತೆ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಎಷ್ಟು ಸಖತ್ತಾಗಿದ್ದೀರಾ ಅಂತ ಗೊತ್ತಾಗ್ತಿದೆ. ಥ್ಯಾಂಕ್ ಯು. ಆಲ್ಫಾ, ಈ ಆಲ್ಫಾ ಅಂತ ಒಂದು ಪ್ರಪಂಚಕ್ಕೆ ನೀವು ಹೇಗೆ ಹೋಗಿದ್ದು? ಇಟ್ಸ್ ಬಿಕಾಸ್ ಆಫ್ ದ ಡೈರೆಕ್ಟರ್. ಅವರು ಕರೆದು ನನಗೆ ಕತೆ ಹೇಳಿದಾಗ ತುಂಬಾ ಇಂಪ್ರೆಸ್ ಆಯ್ತು ನನಗೆ. ಬಟ್ ಅದರ ಜೊತೆಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಯಾಕಂತಂದ್ರೆ ಈ ಒಂದು ಎಕ್ಸ್ಪೆರಿಮೆಂಟ್ ಈಗಾಗಲೇ ಹೀರೋ ಆಗಿ ಮಾಡ್ತಿದ್ದೀನಿ, ಈ ಒಂದು ಎಕ್ಸ್ಪೆರಿಮೆಂಟ್ ಬೇಕಾ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ನನಗೆ ತುಂಬಾ ಇಂಪ್ರೆಸ್ ಆಗಿದ್ದು ಡೈರೆಕ್ಟರ್. ಬೇಕಾದ್ರೆ ಅವ್ರ ಪ್ರೀವಿಯಸ್ ವರ್ಕು ಅಷ್ಟೇ ತುಂಬಾ ಚೆನ್ನಾಗಿ ಬೇರೆ ಹೀರೋನ ಅಷ್ಟೇ ಅಲ್ಲೇ ಬೇರೆ ಪಾತ್ರಗಳನ್ನು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಸೊ ದಟ್ ಈಸ್ ವೈ ಐ ಚೋಸ್ ದಿಸ್. ಸೊ ಅಲ್ಟಿಮೇಟ್ಲಿ ಅದನ್ನ ತುಂಬಾ ಚೆನ್ನಾಗಿ ತೆರೆ ಮೇಲೆ ತೋರಿಸಿದ್ದಾರೆ ಕೂಡ. ನೀವು ಚೆನ್ನಾಗಿ ಆಕ್ಟ್ ಮಾಡಿದೀರಾ ಕೂಡ, ತುಂಬಾ ರಾ ಕಾಣಿಸ್ಕೊಂಡಿದ್ದೀರಾ. ಅಲ್ಲ, ಅದು ನಮ್ಮ ಕೆಲಸ ನಾವು ಮಾಡಿದೀವಿ, ಇನ್ ಮಿಕ್ಕಿದೆಲ್ಲ ನೋಡೋರ್ ಕಣ್ಣಲ್ಲಿ ಅಷ್ಟೇ. ಹಾಗಂತೀರಾ? ಓಕೆ, ನಿಮ್ ಫ್ಯಾನ್ಸ್ ಎಲ್ಲ ನಿಮ್ಮ ಆ ಲುಕ್ ನ ಬಹಳ ಇಷ್ಟ ಪಡ್ತಾ ಇದ್ದಾರೆ. ನೀವು ಅದರಲ್ಲೂ ಕೂಡ ಫೀಮೇಲ್ ಫ್ಯಾನ್ಸ್. ಓಕೆ, ಯಾರಾದ್ರೂ ಏನಾದ್ರು ಹೇಳಿದ್ರಾ? ಅಲ್ಲ, ಸುಮಾರು ಜನ ಅದನ್ನ ಎಡಿಟ್ಸ್ ಮಾಡಿ ನನ್ಗೆ ಅದನ್ನ ಟ್ಯಾಗ್ ಮಾಡ್ತಾ ಇರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಅದ್ ನೋಡಿದಾಗ ಖುಷಿ ಆಗುತ್ತೆ. ಅಂದ್ರೆ ತುಂಬಾ ನನ್ ಬಿಫೋರ್ ನನ್ ಬಿಗ್ ಬಾಸ್ ಇದ್ರಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ರು. ನೀನ್ ಚೆನ್ನಾಗಿ ಮುಂದೆ ಕೆರಿಯರ್ ಅಲ್ಲಿ ಚೆನ್ನಾಗಿ ಆಗ್ಬೇಕು ಅಂತ. ನಾನು ಏನೇ ಮಾಡಿದ್ರು ಎಲ್ಲಾ ಕೆಲ್ಸಗಳಲ್ಲೂ ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿ ಇದಕ್ಕೂ ಅಷ್ಟೇ. ಇದನ್ನ ನೋಡಿದ ತಕ್ಷಣ ಎಡಿಟ್ ಮಾಡಿ ವಿಲನ್ಗೋಸ್ಕರನೇ ಹೋಗ್ಬೇಕು ಅನ್ನೋ ರೀತಿ ಒಂದಷ್ಟು ಎಡಿಟ್ಸ್ ಮಾಡಿದ್ ನೋಡಿದೆ ನನಗೆ. ಅದನ್ನ ನೋಡಿದಾಗ ಖುಷಿ ಆಗುತ್ತೆ ನನಗೆ. ಈ ಹಿಂದೆ ನಾವು ನಿಮ್ಮನ್ನ ನೋಡಿದಾಗ ಬಿಗ್ ಬಾಸ್ ಅಲ್ಲಿ ಕಾರ್ತಿಕ್ ಅಂದ್ರೆ ಬಹಳ ಸೌಮ್ಯ ಸ್ವಭಾವದವರು, ತುಂಬಾ ಕೂಲು, ಇನೋಸೆಂಟು, ಈ ರೀತಿ ಕಾರ್ತಿಕ್ ಅವ್ರನ್ನ ನೋಡಿದ್ವಿ. ಮತ್ತೆ ಡೊಳ್ಳು ಸಿನಿಮಾದಲ್ಲೇ ಬೇರೆ ರೀತಿಯಲ್ಲಿ ನಿಮ್ಮನ್ನ ನೋಡಿದ್ವಿ. ಸೀರಿಯಲ್ಸ್ ಗಳಲ್ಲೂ ಅಷ್ಟೇ ಬಹಳ ಕೂಲ್ ಆಗಿರುವಂತಹ ಕಾರ್ತಿಕ್ ಅವ್ರು ನೋಡಿದ್ವಿ. ಒಂದೇ ಸಲಕ್ಕೆ ನೀವು ಈ ರೀತಿ ಶಾಕಿಂಗ್ ಕೊಟ್ರೆ ನಾವು ಹಿಂಗ್ ತಗೊಳ್ಳೋದು ಅದನ್ನ? ಅಲ್ಲ, ನಾನ್ ಕೂಲೇನೆ, ಬಟ್ ಒಳಗಡೆ ಒಬ್ಬ ರಾಕ್ಷಸ ಇದ್ದಾನೆ. ರಾಕ್ಷಸ ಇನ್ ಟರ್ಮ್ಸ್ ಆಫ್ ಹಿ ಕ್ಯಾನ್ ಡೂ ಎನಿಥಿಂಗ್ ಅನ್ನೋ ತರ. ಅಂದ್ರೆ ಕೆಲಸ ಅಂತ ಬಂದಾಗ ಒಬ್ಬ ರಾಕ್ಷಸನ್ ತರ ಮಾಡ್ಬೇಕು ಅನ್ನೋದು ಯಾವಾಗ್ಲೂ ನಾನು ಅನ್ಕೊಳ್ಳೋದು. ಸೊ ಅದೇ ರೀತಿ ಆ ಪಾತ್ರಕ್ಕೆ ಏನ್ ಬೇಕೋ ಅದಕ್ಕೆ ನ್ಯಾಯ ಒದಗಿಸಿದೀನಿ ಅಷ್ಟೇ. ಅಷ್ಟೇ, ಅದೇನಿದ್ರು ಸೌಮ್ಯ ನನ್ನ ಸ್ವಭಾವ ಬಂದು, ನನ್ನ ಪರ್ಸನಾಲಿಟಿ ಬಂದು ಐ ಆಮ್ ವೆರಿ ಕಾಮ್, ಕೂಲ್ ಆಗಿ ಯಾವಾಗ್ಲೂ ನನ್ನ ಫ್ರೆಂಡ್ಸ್ ಜೊತೆ ಮಜಾ ಮಾಡ್ಬೇಕು ಅನ್ನೋದು. ಬಟ್ ಕ್ಯಾರೆಕ್ಟರ್ ಡಿಮ್ಯಾಂಡ್ ಮಾಡ್ತದೆ. ಸೊ ಅದಕ್ಕೇನ್ ಬೇಕು ಅದು ಕೊಟ್ಟಿದೀವಿ. ಎಷ್ಟು ವರ್ಷದಿಂದ ಈ ರೀತಿಯಾದಂತಹ ಕ್ಯಾರೆಕ್ಟರ್ಗಳನ್ನ ಮಾಡ್ಬೇಕು ಅಂತ ಒಂದು ಆಸೆ ಇತ್ತು? ಆದವರಿಗೆ ಎಲ್ಲಾ ರೀತಿಯ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಬಟ್ ರೈಟ್ ಟೈಮ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಈ ರೀತಿಯ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ನಿಮಗೆ ಎಷ್ಟು ವರ್ಷದಿಂದ ಒಂದು ಕನಸಿತ್ತು, ಆಸೆ ಇತ್ತು? ಇಂಥದೇ ಕ್ಯಾರೆಕ್ಟರ್ ಅಂತ ಒಂದು ಕ್ಯಾರೆಕ್ಟರ್ ನಾನು ಯಾವತ್ತೂ ನಾನು ಫಿಕ್ಸ್ ಆಗಲ್ಲ, ಇಂಥದೇ ಮಾಡ್ಬೇಕು ಅಂತ. ನೆಕ್ಸ್ಟ್ ಇದಕ್ಕಿನ್ನ ವಿಭಿನ್ನವಾಗಿ ಇನ್ನೊಂದು ಬಂದ್ರೆ ಐ ಆಮ್ ಫೇರ್, ಐ ವಿಲ್ ಡೂ. ಈ ಪಾತ್ರ ತುಂಬಾ ಇಷ್ಟ ಆಯ್ತು, ಹಂಗಾಗಿ ಇದನ್ನ ಒಪ್ಕೊಂಡ್ ಮಾಡಿದ್ದು. ಇದಲ್ಲದೆ ಆಸೆಗಳು ತುಂಬಾ ಇದೆ. ಅಂದ್ರೆ ನಾವು ಒಂದೇ ಜಾನರ್ಗೆ, ಒಂದೇ ಕ್ಯಾರೆಕ್ಟರ್ಗೆ ಫಿಕ್ಸ್ ಆಗೋದು ಬೇಡ ಅಂತ. ಎಲ್ಲಾದ್ರಲ್ಲೂ ನಾನು ಗುರ್ತಿಸ್ಕೋಬೇಕು, ಎಲ್ಲಾದ್ರಲ್ಲೂ ನಾನು ಕಾಣಿಸ್ಕೋಬೇಕು. ಎಲ್ಲಾ ಪಾತ್ರದಲ್ಲೂ ಒಬ್ರು ಡೈರೆಕ್ಟರ್ ಯೋಚನೆ ಮಾಡೋದು, ದಿಸ್ ಫೆಲೋ ಇಸ್ ಕೇಪಬಲ್ ಆಫ್ ಡೂಯಿಂಗ್ ದಿಸ್, ಇದನ್ನು ಮಾಡ್ತಾನೆ ಪರವಾಗಿಲ್ಲ, ಎಲ್ಲದನ್ನು ಮಾಡ್ತಾನೆ, ಈ ಒಬ್ಬ ಹೀರೋ ಆಗಿ ಎಲ್ಲವನ್ನೂ ಮಾಡಬಲ್ಲ ಅಂತ ಡೈರೆಕ್ಟರ್ ಪ್ರತಿಯೊಬ್ಬರು ಡೈರೆಕ್ಟರ್ಗೂ ಅನ್ನಿಸ್ಬೇಕು. ಸೊ ಅಲ್ಲಿವರೆಗೂ ನಾನು ಕೆಲಸ ಮಾಡ್ತೇನೆ. ಬಟ್ ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರ್ಸ್ ಯಾವುದು? ಅಂದ್ರೆ ಹೀರೋ, ಅಂದ್ರೆ ನಿಮ್ಮ ಫ್ಯಾನ್ಸ್ಗೆ
ಅದರಲ್ಲೂ ಕೂಡ ಫೀಮೇಲ್ ಫ್ಯಾನ್ಸ್ಗೆ ನಿಮ್ಮನ್ನ ಹೀರೋ ಆಗಿ ನೋಡೋಕೆ ತುಂಬಾ ಇಷ್ಟ. ಆಮೇಲೆ ಇನ್ನೊಂದು ಪ್ರಕಾರವಾಗಿ ನೋಡೋದಾದ್ರೆ ಬ್ರದರ್ ಆಗಿ ನೋಡೋಕೆ ತುಂಬಾ ಇಷ್ಟ. ಸೊ ನಿಮಗೆ ಯಾವ ಪಾತ್ರಗಳು ತುಂಬಾ ಇಷ್ಟ ಆಗುತ್ತೆ? ನಾನು ಆಲ್ರೆಡಿ ಹೀರೋ ಆಗಿ ಮಾಡ್ತಾ ಇದ್ದೀನಿ. ಅಂದ್ರೆ ಆ ಪಾತ್ರಗಳೆಲ್ಲನೂ ಇರುತ್ತೆ. ಈಗ ಅಣ್ಣ ತಮ್ಮ, ಲವ್ ಬಾಯ್, ಒಬ್ಬ ಆಕ್ಷನ್ ಹೀರೋ ಎಲ್ಲವೂ ಇರುತ್ತೆ. ಸೊ ಇಂಥದ್ದೇ ಪಾತ್ರ ಅಂತ ನಾನು ಆಗ್ಲೇ ಹೇಳಿದಾಗೆ ಅದಕ್ಕೊಂದು ಫಿಕ್ಸ್ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಐ ವಾಂಟ್ ಟು ಎಕ್ಸ್ಪ್ಲೋರ್. ಐ ವಿಲ್ ಬಿ ಎಕ್ಸ್ಪ್ಲೋರಿಂಗ್ ಥ್ರೂ ಔಟ್. ಓಕೆ, ನಿಮ್ಮ ಈ ಪಾತ್ರಕ್ಕೆ ಅಂದ್ರೆ ನಾನು ನೋಡಿದ ಪ್ರಕಾರವಾಗಿ ತುಂಬಾ ಅಗ್ರೆಸಿವ್ ಆಗಿ ತುಂಬಾ ರಾ ಆಗಿ ಕಾಣಿಸ್ಕೊಂಡಿದ್ದೀರಾ. ಸ್ವಲ್ಪ ರೆಡಿ ಅಂತೂ ಆಗ್ಬೇಕಾಗತ್ತೆ, ತಯಾರಿಗಳು ಕೂಡ ಆಗ್ಬೇಕಾಗತ್ತೆ. ಸೊ ನೀವು ಯಾವ ರೀತಿ ರೆಡಿ ಆದ್ರಿ? ಅಂದ್ರೆ ರೆಡಿ ಆಗ್ಬೇಕು ಅಂದ್ರೆ ಈ ಪಾತ್ರದ ಔಟ್ಲುಕ್ ಬಗ್ಗೆ ಒಂಚೂರು ವರ್ಕ್ ಮಾಡ್ಬೇಕಾಗಿತ್ತು. ಒಂದಷ್ಟು ಐಡಿಯಾಸ್ ಡಿಸೈನರ್ ಜೊತೆ ಮಾತಾಡಿ, ಸ್ಟೈಲಿಸ್ಟ್ ಜೊತೆ, ಡೈರೆಕ್ಟರ್ ಜೊತೆ ಮಾತಾಡಿ ಈ ಪ್ಯಾಟರ್ನ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದ್ದು. ಮತ್ತೆ ಹೇರ್ ಸ್ಟೈಲ್ ಬಗ್ಗೆ ಸರ್ ಹಿಂಗ್ ಮಾಡ್ಲಾ, ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ, ಸ್ಟ್ರೈಟ್ ಮಾಡಿ ಹಿಂದೆ ಬಾಚ್ಕೊಂಡು ಮಾಫಿಯಾ ಲುಕ್ ತರ ಮಾಡೋಣ, ಆ ತರ ಒಂದಷ್ಟು ಟ್ರೈ ಡೈರೆಕ್ಟರ್ ಒಂಚೂರು ಐಡಿಯಾಸ್ ಕೊಡ್ತಾ ಇದ್ದೆ. ಸೊ ಅವರು ಇದ್ ಬೇಕು ಈ ತರ ಮಾಡೋಣ ಅಂತ ಅವರು ಯೋಚನೆ ಮಾಡಿ ಹೇಳ್ತಾ ಇದ್ರು. ಸೊ ದಟ್ ಈಸ್ ವೇರ್ ಇಟ್ ವರ್ಕ್ಸ್ ಅಲ್ಲ. ನಮ್ ಸಿನಿಮಾ ಅಂದ್ರೆ ನಾವು ಪಾತ್ರನ ಬರೀ ಹೋಗಿ ಅಲ್ಲಿ ಆಕ್ಟ್ ಮಾಡೋದಕ್ಕಿಂತ ಮುಂಚೆ ಅದಕ್ಕೊಂದಷ್ಟು ಗ್ರೌಂಡ್ ವರ್ಕ್ ಇರುತ್ತೆ. ಅದನ್ನೆಲ್ಲ ನನ್ಗೆ ಅಷ್ಟೇ ಔಟ್ಲುಕ್ ಹೇಗಿರ್ಬೇಕು, ಬಾಡಿ ಲ್ಯಾಂಗ್ವೇಜ್ ಹೇಗಿರ್ಬೇಕು ಅನ್ನೋದು ಯೋಚನೆ ಮಾಡ್ಕೊಂಡು ಹೋದೆ. ಮತ್ತೆ ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್ ಅಂತ ಬಂದಾಗ ಸುಮಾರು ಸೀರಿಯಲ್ ಅಲ್ಲಿ ಒಂದು ಅಭ್ಯಾಸ ಆಗೋಗಿದೆ ನಮ್ಗೆ. ಆಕ್ಷನ್ ಅಂದ್ರೆ ದಿನಕ್ಕೊಂದು 10-12 ಸೀನ್ ಮಾಡ್ತಾ ಇರ್ತೀವಿ. ಹೋಗಿ ಒಂದು ಸೀನ್ ನೋಡ್ಕೊಂಡು ಇದನ್ನ ಹಿಂಗ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಅಲ್ಲೇ ಇಮಿಡಿಯೇಟ್ ಮಾಡಿ ಒಂದು ಅಭ್ಯಾಸ ಆಗಿರೋದ್ರಿಂದ ಸೊ ಸಿನಿಮಾದಲ್ಲಿ ಅದು ನನ್ಗೆ ಅಷ್ಟು ಕಷ್ಟ ಆಗ್ಲಿಲ್ಲ. ಔಟ್ಲುಕ್, ಬಾಡಿ ಲ್ಯಾಂಗ್ವೇಜ್ ಮಾತ್ರ ನಾನು ಯೋಚನೆ ಮಾಡ್ಬೇಕಿತ್ತು. ಮಿಕ್ಕಿದ್ದು ಡೈಲಾಗ್ ಡೆಲಿವರಿ ಆಗಿರ್ಬೋದು ಎಲ್ಲ ಅಭ್ಯಾಸ ಆಗಿರೋದ್ರಿಂದ ಆನ್ ಸ್ಪಾಟ್ ಹೋಗಿ ನಾನು ಡೈಲಾಗ್ಸ್ ನೋಡ್ಕೊಂತ ಇದ್ದೆ. ಆಕ್ಷನ್ ಹೇಳಿ ಅಲ್ಲಿ ಕಟ್ ಆಗೋವರೆಗೂ ಅಲ್ಲೇ ಮುಗಿಸ್ತಾ ಇದ್ದೆ. ಸೊ ನಿಮ್ ಕ್ಯಾರೆಕ್ಟರ್ ಯಾವ ರೀತಿ ಮೂವ್ ಆನ್ ಆಗುತ್ತೆ ಥ್ರೂ ಔಟ್ ಸಿನಿಮಾದಲ್ಲಿ? ಅದ್ ಜಾಸ್ತಿ ಹೇಳ್ಬಾರ್ದು, ಸ್ವಲ್ಪ ಅಂದ್ರೆ ಇಂಟ್ರೊಡ್ಯೂಸ್ ಆಗೋದು ಇಂಟರ್ವಲ್ ಆದ್ಮೇಲೆನೆ. ಅದಾದ್ಮೇಲೆ ನನ್ನ ಹೆಸರು ಮೇಲೆ ನಡೀತಾ ಇರತ್ತೆ ಅವನು ಅದು ಇದು ಮಾಫಿಯಾ ನಡೀತಿರುತ್ತೆ. ನಂಗೆ ಗೊತ್ತಿಲ್ಲ, ಅದೆಲ್ಲ ನೀವ್ ನೋಡ್ಬೇಕು. ಮಾಫಿಯಾ ನಡೆಯುತ್ತೋ ಅಥವಾ ಅಂಡವಲ್ ನಡೆಯುತ್ತೋ ಇನ್ನೇನ್ ನಡೀತಾ ನನ್ಗೆ ಗೊತ್ತಿಲ್ಲ. ಬಟ್ ಅಂದ್ರೆ ಜಾಸ್ತಿ ನನ್ಗೆ ಇದೊಂದೇ ವಿಷಯ ಹೇಳಿದ್ರು, ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಏನು ಹೇಳಂಗಿಲ್ಲ. ಕ್ಯಾರೆಕ್ಟರ್ ಬಗ್ಗೆ ಹೇಳಂಗಿಲ್ಲ, ಕತೆ ಬಗ್ಗೆ ಅಲ್ಲಿ ಇಲ್ಲಿ ಸ್ವಲ್ಪ ನಿಮ್ಗೆ ಆಲ್ರೆಡಿ ಟ್ರೇಲರ್ ನೋಡಿದಾಗ ಕತೆ ಇದಿರ್ಬೋದು ಅಂತ ಒಂದಷ್ಟು ಜನ ನೋಡಿ ಆಲ್ರೆಡಿ ಗೆಸ್ ಮಾಡಿರ್ತಾರೆ. ಸೊ ನನ್ಗೆ ಕ್ಯಾರೆಕ್ಟರ್ ಬಗ್ಗೆ ನೀನ್ ಬಿಟ್ಟು ಬೇರೆ ಏನಾದ್ರು ಕೇಳ್ಬಿಟ್ಟ? ಓಕೆ, ಹೀರೋ ಹಾಗೆ ಹೀರೋಯಿನ್ಸ್ ಜೊತೆ ಕಾಂಬಿನೇಷನ್ ಹೇಗ್ ವರ್ಕ್ ಆಗಿದೆ? ನನ್ಗೆ ಹೀರೋ ಅವ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿ ವರ್ಕ್ ಆಗಿದೆ. ತುಂಬಾ ಅಂದ್ರೆ ಟಗ್ ಆಫ್ ವಾರ್ ತರಾನೇ ಇರುತ್ತೆ. ಅಂಡ್ ಒಬ್ರು ಹೀರೋಯಿನ್ ಜೊತೆ ಒಂದು ಸೀನ್ 2 ಸೀನ್ ಏನೋ ಮಾಡಿದೀವಿ. ದಟ್ ವಾಸ್ ಆಲ್ಸೋ ವೆರಿ ನೈಸ್. ಅಂದ್ರೆ ಅವ್ರಿಬ್ರು ಎಲ್ಲೂ ಹೊಸಬ್ರು ಅಂತ ಅನ್ಸಲ್ಲ, ಯಾಕಂತಂದ್ರೆ ಅಷ್ಟು ಎಫರ್ಟ್ಸ್ ಹಾಕಿ ಒಬ್ರು ತುಂಬಾ ಹೀರೋ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದಾರೆ. ಆಕ್ಟಿಂಗ್ ಕ್ಲಾಸ್ ಮಾಡಿರಬಹುದು, ಆಕ್ಷನ್ ಆಗಿರಬಹುದು, ಎಲ್ಲವನ್ನು ವರ್ಕ್ ಮಾಡಿ ಅವ್ರಿಗೆ ಬಂದಿದ್ದಾರೆ. ಮತ್ತೆ ಇನ್ನೊಬ್ರಿಗೆ ಗೋಪಿಕಾ ಅವ್ರಿಗೆ ಅವ್ರ ಆಕ್ಟಿಂಗ್ನು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಕನ್ನಡನ ಬರದೆ ಕನ್ನಡ ಕಲ್ತು ಮಾತಾಡಿರೋದು. ಡೈಲಾಗ್ ಹೇಳುವಾಗ ಅನ್ಕೋತಾ ಇದ್ದೆ ಇವ್ರು ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ, ಡಬ್ಬಿಂಗ್ ಮಾಡಿರೋದು ಅದ್ ಗೊತ್ತಿಲ್ಲ, ಡಬ್ಬಿಂಗ್ ಯಾರು ಮಾಡಿದ್ ಗೊತ್ತಿಲ್ಲ. ಬಟ್ ಡೈಲಾಗ್ ಹೇಳುವಾಗ ಯಾವುದೇ ಪ್ರಾಂಪ್ಟ್ ಇಲ್ಲದೆ ತುಂಬಾ ದೊಡ್ಡ ಡೈಲಾಗ್ ಅನ್ನ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಸೊ ಚೆನ್ನಾಗಿ ಇತ್ತು. ಕಾಮಿಡಿ ಮಹಾಂತೇಶ್ ಅವ್ರ ಜೊತೆಗೆ ನಿಮ್ಮ ಸೀನ್ಸ್ ಗಳನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಒಂದು ಪೋರ್ಷನ್ ಅಲ್ಲಿ ಬರುತ್ತೆ, ಅದು ಒಂದು ಸ್ಮಾಲ್ ಪೋರ್ಷನ್ ಅಲ್ಲಿ ಬರುತ್ತೆ. ಅಂಡ್ ಇಟ್ ವಾಸ್ ಫನ್ ವರ್ಕಿಂಗ್ ವಿತ್ ಹಿಮ್ ಆಲ್ಸೋ. ಯಾಕಂದ್ರೆ ತುಂಬಾ ಇಂಪ್ರೂವೈಸ್ ಮಾಡ್ತಾರೆ ಮಹಾಂತೇಶ್ ಅವರು. ನನಗೆ ಆಕ್ಚುಲಿ ಒಂದಷ್ಟು ಫಿಲ್ಮ್ಗಳು ಅವ್ರ ಮುಂಚೆನೂ ನೋಡಿದೀನಿ ನಾನು. ಐ ಥಿಂಕ್ ಫ್ರೆಂಚ್ ಬಿರಿಯಾನಿ ಅನ್ಸುತ್ತೆ, ಮತ್ತೆ ಮಾರ್ಕ್ ಅಲ್ಲಿ ಸುಮಾರು ಸಿನಿಮಾಗಳಲ್ಲಿ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದರಲ್ಲಿ ತುಂಬಾ ಸೀರಿಯಸ್ ಸೀನ್ ಅಲ್ಲಿ ನಾನು ತುಂಬಾ ಸೀರಿಯಸ್ ಆಗಿ ಇರ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಅವ್ರು ನೋಡಿದ್ರೆ ನಗು ಬಂದ್ಬಿಡುತ್ತೆ. ಸೊ ಅಷ್ಟು ಮಜಾ ಅಂತ ಅನ್ನಿಸ್ತಾ ಇತ್ತು. ಸೊ ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಹಿಮ್ ಆಲ್ಸೋ. ಈ ಸಿನಿಮಾಗೆ ಡೈಲಾಗ್ ರೈಟರ್ ಬಂದು ಮಾಸ್ತಿ ಸರ್. ಸೊ ಮಾಸ್ತಿ ಸರ್ ಡೈಲಾಗ್ಸ್ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಸೊ ನೀವು ಇದರಲ್ಲಿ ವಿಲನ್ ಇಶ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದೀರಾ. ಸೊ ಡೈಲಾಗ್ಸ್ ಎಲ್ಲ ಹೇಗಿದೆ? ಡೈಲಾಗ್ಸ್ ಹೇಗಿದೆ ಅನ್ನೋದು ನೀವು ಆಲ್ರೆಡಿ ಟೀಸರ್ ಟ್ರೈಲರ್ ಎಲ್ಲ ನೋಡಿದೀರಾ.
ನನಗೆ ಆಕ್ಚುಲಿ ತುಂಬಾ ದಿನದಿಂದ ಮಾಸ್ಟರ್ ಸರ್ಗೆ ನಾನು ಪರ್ಸನಲ್ ಆಗಿ ನಾನು ಅಂದ್ರೆ ಸರ್ ಅದ್ ಹೇಗಿರುತ್ತೆ ಇದು ಹೇಗಿರುತ್ತೆ ಅಂತ ನಾನು ಯೂಶಲಿ ಕೇಳ್ತೀನಿ, ಬಿಕಾಸ್ ಈಸ್ ಅ ಸೀನಿಯರ್ ರೈಟರ್. ಈ ಸಿನಿಮಾದಲ್ಲಿ ಎಷ್ಟೊಂದು ಡೈಲಾಗ್ಗಳು ಅವ್ರದ್ದು ಹೇಗೆ ಅಂತಂದ್ರೆ ನಮ್ಮ ಮಿಡಲ್ ಕ್ಲಾಸ್ ಗೆ ತುಂಬಾ ಚೆನ್ನಾಗಿ ಆಪ್ಟ್ ಆಗಿ ಬರೀತಾರೆ ಅವರು. ಫಾರ್ ಎಕ್ಸಾಂಪಲ್, ಜೀವನದುದ್ದಕ್ಕೂ ಬರೀ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಂತ ತಗೊಳ್ಳೋದೇ ಆಯ್ತು, ದೊಡ್ಡ ಎಣ್ಸೋ ಮಿಷಿನ್ ತಗೋಬೇಕು. ಅದು ಬಾಲುಗೆ ಅವ್ರು ಬರ್ದು, ಬಾಲುನು ತುಂಬಾ ಚೆನ್ನಾಗಿ execute ನಾನು ಮಾಡಿದ್ದಾರೆ. ನೆಕ್ಸ್ಟ್ ಕ್ವೆಶ್ಚನ್ ನಂದು ಅದೇ ಇತ್ತು. ಸಕ್ಕತ್ತಾಗಿ ಕಾಣಿಸ್ಕೊಂಡಿದ್ದಾರೆ ಅವರು. ಅವ್ರು ಆಕ್ಚುಲಿ ಅಂದ್ರೆ ಇಟ್ಸ್ ಅ ಕಂಪ್ಲೀಟ್ ಟೀಮ್ ಎಫರ್ಟ್. ಲುಕ್ ಮೇಲೆ ಡೈರೆಕ್ಟರ್ ವರ್ಕ್ ಮಾಡಿದ್ದಾರೆ, ಅದ್ರ ತಕ್ಕಂಗೆ ಪ್ರೊಡಕ್ಷನ್ ಕೊಟ್ಟಿದ್ದಾರೆ, ಅದ್ರ ತಕ್ಕಂಗೆ ಬಾಲು ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಅದ್ರ ತಕ್ಕಂಗೆ DOP ತೋರಿಸಿದ್ದಾರೆ, ಅದ್ರ ತಕ್ಕಂಗೆ ರೈಟ್ರು ಡೈಲಾಗ್ ಕೊಟ್ಟಿದ್ದಾರೆ, ಅದ್ರ ತಕ್ಕಂಗೆ ಬ್ಯಾಕ್ ಡ್ರಾಪ್ ಅಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ರು. ಎವ್ರಿಥಿಂಗ್ ದ ಹೋಲ್ ಟೀಮ್ ಹ್ಯಾಸ್ ಡನ್ ದ ಗ್ರೇಟ್ ವರ್ಕ್. ಸೊ ದಟ್ ಈಸ್ ವೈ ಎಲ್ಲವೂ ಒಂದೊಂದು ಫ್ರೇಮ್ ಅಲ್ಲೂ ಎಲ್ಲವೂ ಚೆನ್ನಾಗಿ ಕಾಣಿಸೋದು. ಓಕೆ, ನಿಮ್ಮ ಯಾವ್ದಾದ್ರು ಡೈಲಾಗ್ಸ್ ಯಾವ್ದಾದ್ರು ನೆನಪಿರೋದಿದ್ರೆ? ಅಲ್ಲ, ಇದೆ, ಅದು ನೀವು ಬೀಪ್ ಹಾಕಂತೀರಾ ಅಂದ್ರೆ ಬೀಪ್ ಹಾಕೋತಿ. Every dealer, every buyer, every peddler, every drug addict with a needle in his arm is my fucking business. ಇದು ನಿಜ ಕಾರ್ತಿಕ್ ಅವರೇನಾ? ಅಷ್ಟೇ. ಅದೊಂದು ಇಂಟ್ರೊಡಕ್ಷನ್ ಅಲ್ಲಿ ಬರೋಂತ ಡೈಲಾಗ್ ಅದು ಇದ್ರಲ್ಲಿ ಟೀಸರ್ ಅಲ್ಲಿ ಇದೆ. ಓಕೆ, ಟೀಸರ್ಗೆ, ಟ್ರೈಲರ್ಗೆ, ಸಾಂಗ್ಗಳಿಗೆ ಬಹಳ ಒಳ್ಳೆ ಪ್ರಶಂಸೆ ಸಿಕ್ತು. ಎಲ್ಲರೂ ಈ ಥರದ್ದು ಒಂದು ಟ್ರೈಲರು, ಟೀಸರು, ಸಿನಿಮಾನೋ ಬೇಕು, ಇಂಥದ್ದೊಂದು ಸಿನಿಮಾ ಬೇಕು ನಮ್ಮ ಇಂಡಸ್ಟ್ರಿಗೆ ಅನ್ನೋ ರೀತಿಯಲ್ಲಿ ಟಾಕ್ಸ್ಗಳು ಸ್ಟಾರ್ಟ್ ಆಗಿದೆ. ಇದೆಲ್ಲ ನಿಮ್ ಕಿವಿಗೂ ಬಿತ್ತಾ? ಅಂದ್ರೆ ಈ ನನ್ನನ್ನ ಇಷ್ಟಪಡೋರು, ನನ್ನ ಫ್ರೆಂಡ್ಸ್ ಅಥವಾ ನನ್ನ ಫ್ಯಾನ್ಸ್ ನನ್ನ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ ಅವರೆಲ್ಲರೂ ಹೇಳಿದ್ದು ಟ್ರೇಲರ್ ಒಂಥರ ಯುನೀಕ್ ಆಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ, ಮತ್ತೆ ಏನೋ ಮಜಾ ಅಂತ ಅನ್ಸುತ್ತೆ, ಏನೋ ಇದೆ ಅಂತ ಅನ್ಸುತ್ತೆ ಅಂತ ಹೇಳಿದ್ದು. ಅದಲ್ಲದೆ ಇಂಡಸ್ಟ್ರಿ ಟಾಕ್ಸ್ ಅಲ್ಲೂ ಅಷ್ಟೇ ಎಷ್ಟೊಂದು ಜನ ನನಗೆ ಪರ್ಸನಲ್ ಆಗಿ ಮಜಾ ಇದೆ, ಇದೇನೋ ಆಗುತ್ತೆ ಅಂತ ಅನ್ಸುತ್ತೆ ಅಂತ ಎಷ್ಟೊಂದು ಜನ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನನ್ನ ತಮ್ಮ ಒಬ್ಬ ಇದ್ದಾನೆ, ಶಮಂತ್ ಅಂತ. ಅವನು ಯೂಶಲಿ ಜಾಸ್ತಿ ಇಂಗ್ಲಿಷ್ ಫಿಲ್ಮ್ಸ್ ನೋಡೋದು, ಇಂಗ್ಲಿಷ್ ಆಕ್ಷನ್ಸ್ ಫಿಲಮ್. ತುಂಬಾ ರೇರು ಟ್ರೇಲರ್ ಇಷ್ಟ ಆಯ್ತು, ಚೆನ್ನಾಗಾಯ್ತು ಅಂತ ಹೇಳೋದು. ಅಣ್ಣ ಸಕ್ಕದಾಗಿದೆ ಟ್ರೇಲರ್, ಏನೋ ನಾವಾಗ ನನ್ನ ಕ್ಯಾರೆಕ್ಟರ್ನ ಎಕ್ಸ್ಪ್ಲೇನ್ ಮಾಡಿದ್ದೆ, ನೋಡಿ ಹಿಂಗಿದೆ, ಇಂಟರ್ವಲ್ ಆದ್ಮೇಲೆ ಹಿಂಗ್ ಬರುತ್ತೆ, ಹಿಂಗ್ ಬ್ಯಾಂಗ್ ಆಗುತ್ತೆ, ಕ್ಲೈಮ್ಯಾಕ್ಸ್ ಅಲ್ಲಿ ಹಿಂಗ್ ಆಗುತ್ತೆ ಅಂತ. ನನಗೆ ಯೂಶಲಿ ನನಗೆ ಎಕ್ಸೈಟ್ ಆದಾಗ, ಅಂದ್ರೆ ಯಾವ್ದೋ ಒಂದು ಪಾತ್ರ ಎಕ್ಸೈಟ್ ಆದಾಗ ನನಗೆ ನನ್ನ ತಮ್ಮನ ಹತ್ರ ಆಗ್ಲಿ, ನಮ್ಮ ಅಮ್ಮನ ಹತ್ರ ಆಗ್ಲಿ, ನನ್ನ ಫ್ರೆಂಡ್ಸ್ ಇದನ್ನ ಹೇಳ್ಕೊಳಕ್ಕೆ ಒಂಚೂರು ಆಸೆ. ಹೇಳ್ಕೊಡ್ತೀನಿ, ಚೆನ್ನಾಗಿ ಅನ್ಸಿದ್ದೀನಿ ಪ್ಲೇ ಮಾಡ. ನಮ್ಮ ಹತ್ರ ಹೇಳ್ಕೊಳ್ತಿಲ್ಲ ಅಲ್ಲ, ಅದು ನೀವು ತೋರಿಸ್ಬಿಡ್ತೀರಲ್ಲ, ಅವ್ರ ಹತ್ರ ಕ್ಯಾಮ್ರಾ, ಇಡನ್ ಕ್ಯಾಮ್ರಾ ಇರಲ್ಲ, ನೀವು ಡೈರೆಕ್ಟ್ ಆಗಿ ಕ್ಯಾಮ್ರಾ ತಂದು ಹಿಡಿದಿದ್ದೀರಾ, ನೀವು ತೋರಿಸ್ಬಿಡ್ತೀರ ಅಂತ. ಸೊ ಅದನ್ನ ಹೇಳಿದಾಗ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ. ಸೊ ದೇರ್ ಆಲ್ ವೇಟಿಂಗ್ ಟು ಸೀ ಇಟ್ ಆನ್ ದ ಸ್ಕ್ರೀನ್. ನಮ್ಮ ಸೆಲೆಬ್ರಿಟಿಗಳ ಸಪೋರ್ಟ್ ಹೇಗಿತ್ತು? ಎಲ್ಲ ಅಂದ್ರೆ ಎವ್ರಿಬಡಿ ಆರ್ ವೇಟಿಂಗ್ ಟು ವಾಚ್ ಇಟ್. ಸೆಲೆಬ್ರಿಟಿಗಳ ಸಪೋರ್ಟ್, ನಮ್ಮ ಸೆಲೆಬ್ರಿಟಿಗಳು ಅಥವಾ ನೀವು ಜನಗಳ ಬಗ್ಗೆ ಹೇಳ್ತಿದ್ದೀರಾ? ಜನಗಳ ಸಪೋರ್ಟ್ ಆಲ್ರೆಡಿ ಸಿಕ್ಕಿದೆ. ಓಕೆ, ನಮ್ಮ ಸ್ಯಾಂಡಲ್ವುಡ್ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಅಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ನನ್ನ ಸುತ್ತ ಒಂದಷ್ಟು ಜನ ಸೆಲೆಬ್ರಿಟೀಸ್ ಫ್ರೆಂಡ್ಸ್ ಯಾರಿದ್ದಾರೆ ಅವರೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀಮುರಳಿ ಅಣ್ಣ ಬಂದು ಮೊನ್ನೆ ಟ್ರೈಲರ್ ಲಾಂಚ್ ಮಾಡ್ಕೊಟ್ರು. ತುಂಬಾ ಖುಷಿಯಾಗಿದೆ. ಏನಂತಂದ್ರೆ ಎಲ್ಲರಿಗೂ ನನ್ನ ಫ್ಯಾನ್ಸ್ ಎಲ್ಲ ಇವತ್ತಿಗೂ ಅದನ್ನ ಹಾಕೊಂಡು ಫುಲ್ ವೈರಲ್ ಮಾಡ್ತಾರೆ. ಬಿಕಾಸ್ ಅಣ್ಣ ನನ್ ಕರೆದು ಸ್ಟೇಜ್ ಮೇಲೆ ನನ್ನ ಬಗ್ಗೆ ಮಾತಾಡಿ, ನೀನ್ ಬಿಗ್ ಬಾಸ್ ಅಲ್ಲಿ ನೋಡ್ತಿದ್ದೆ, ತುಂಬಾ ಇಷ್ಟಪಟ್ಟಿದ್ದೆ ಅಂತ ಹೇಳಿದ್ದು. ಅದೆಲ್ಲ ಇಟ್ ಆಡ್ಸ್ ಆನ್ ಅ ಲಾಟ್. ಅಂದ್ರೆ ನನ್ಗೆ ಪರ್ಸನಲಿ ನನಗೆ, ಮತ್ತೆ ಆಮೇಲೆ ಟ್ರೇಲರ್ ನೋಡ್ಬಿಟ್ಟು ಕಣ್ಣಲ್ಲಿ ಒಂದು ಸ್ಪಾರ್ಕ್ ಇದೆ ಅಂತ ಹೇಳಿದ್ದು, ಇದೆಲ್ಲ ನಾನು ಆಕ್ಚುಲಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಬಿಕಾಸ್ ಅಣ್ಣ ನಾನು ಉಗ್ರಂ ಅಲ್ಲಿ ನೋಡಿ ತುಂಬಾ ಇಷ್ಟಪಟ್ಟಿದ್ದೆ. ಯಾಕಂದ್ರೆ ಅವಾಗ ಕಾಲೇಜಲ್ಲಿ ಇದ್ದೆ, ಥಿಯೇಟರ್ಗೆ ಹೋಗಿ ಮಜಾ ಮಾಡಿ, ಅಂದ್ರೆ ಒಂದು ಮಾಸ್ ಫಿಲ್ಮ್. ಅದಾದ್ಮೇಲಿಂದ ಐ ಬೀನ್ ಅ ಫ್ಯಾನ್ ಬಾಯ್ ಆಫ್ ಹಿಸ್ ವರ್ಕ್. ಸೊ ಅಷ್ಟು ಹತ್ರದಿಂದ ನೋಡಿ ಅವರು ನನ್ನ ಹೊಗಳಿದ್ ನೋಡಿ ತುಂಬಾ ಖುಷಿ ಆಯ್ತು. ಸೊ ಆ ರೀತಿ ಸುಮಾರು ಜನ ಈ ಇನ್ಸ್ಟಾಗ್ರಾಮ್ ಮೂಲಕನೂ ಶೇರ್ ಮಾಡ್ತಿದ್ದಾರೆ. ಮತ್ತೆ ಆ ಇವೆಂಟಿಗೆ ಬಂದಿದ್ದು ಎಲ್ಲರೂ ಹೇಳಿದ್ದು ಕಾರ್ತಿಕ್ ಯು ಹ್ಯಾವ್ ಡನ್ ಗುಡ್ ಜಾಬ್ ಅಂತ. ಮತ್ತೆ ಅವಿನಾಶ್ ಸರ್ ಬೀಯಿಂಗ್ ಅ ಸೀನಿಯರ್ ಆಕ್ಟರ್, ಅವ್ರ ಹತ್ರ ಯು ಆರ್ ಅ ಫ್ಯಾಬ್ಯುಲಸ್ ಆಕ್ಟರ್ ಅಂತಂದ್ರು. ಐ ಆಮ್ ಆಕ್ಚುಲಿ
ಬ್ಲೆಸ್ಡ್ ಟು ರಿಸೀವ್ ಇಟ್ ಫ್ರಮ್ ಹಿಮ್. ಯಾಕಂದ್ರೆ ಎಂತ ಸೀನಿಯರ್ ಆಕ್ಟರ್ ಅವರು. ಮತ್ತೆ ಮಾಸ್ತಿ ಅವ್ರು ಹೇಳಿದ್ರು, ಫಸ್ಟ್ ಸಿನಿಮಾ ನೋಡಿದ್ದು ನಮ್ಮ ಅನೂಪ್ ಸರ್. ಅವರು ಸಿನಿಮಾ ಫಸ್ಟ್ ಟೈಮ್ ನೋಡಿದ ತಕ್ಷಣ ನನಗೆ ಫೋನ್ ಮಾಡಿ ಹೇಳಿದ್ರು, ಸಕ್ಕತ್ತಾಗಿ ಮಾಡಿದ್ದೀರಾ, ಎಲ್ಲರೂ ಒಟ್ಟಿಗೆ ಹೆಗಲ್ ಮೇಲೆ ಒಳ್ಳೆ ಜವಾಬ್ದಾರಿ ತಗೊಂಡು ಸಿನಿಮಾ ಮಾಡಿದ್ದೀರಾ, ಐ ರಿಯಲಿ ಲವ್ ಇಟ್, ನಿಮಗೆ BGM ಮಾಡೋದಕ್ಕೆ ನಾನು ತುಂಬಾ ಕಾತರದಿಂದ ಕಾಯ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಖುಷಿ ಆಯ್ತು. ಅಂದ್ರೆ ಒಂದು ಇಷ್ಟೆಲ್ಲ ವಿಶಸ್ ಕೇಳ್ತಾರದು ಸಿನಿಮಾಗೆ ನಮಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಅನ್ನಿಸ್ತಾ ಇದೆ. ಬ್ಲೆಸ್ಸಿಂಗ್ಸ್. ಯಾ. ಓಕೆ, ಈ ಸಿನಿಮಾ ಒಂದು ರಿಚ್ ಕ್ಲಾಸ್ ಅವರಿಗೆ, ಮಿಡಿಲ್ ಕ್ಲಾಸ್ ಅವರಿಗೆ, ಲೋ ಕ್ಲಾಸ್ ಅವರಿಗೆ ಒಂದು ಮಿಕ್ಸ್ ಮಸಾಲದ ರೀತಿ ಏನಾದ್ರು ಕೊಡ್ಬೋದಾ? ಅಲ್ಲ, ಎಲ್ಲರಿಗೂ ಲೋ ಕ್ಲಾಸ್, ಮಿಡಿಲ್ ಕ್ಲಾಸ್, ರಿಚ್ ಕ್ಲಾಸ್ ಎಲ್ಲರಿಗೂ ಸಿನಿಮಾ ನೋಡೋದು ಬಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಅಂತೂ ಇದ್ದೇ ಇರುತ್ತೆ 100%. ಸೊ ಅದನ್ನ ಬಿಟ್ಟು ನಾನು ಇನ್ನೊಂದೇನೋ ಒಂದು ಪ್ರಶ್ನೆ ಕೇಳಬೇಕು, ಹೇಗೆ ಕೇಳಿ ಅಂತ ಗೊತ್ತಾಗ್ತಿಲ್ಲ. ಇಷ್ಟೊತ್ತಂಗ ಹೆಂಗ್ ಕೇಳಿದ್ರು ಅದನ್ನ ಬಿಟ್ಟು ಅದನ್ನ ಬಿಟ್ಟು ಸಿನಿಮಾ ಬಿಟ್ಟು ಏನು ಹೇಗೆ ಕೇಳಿ ಅಂತ ಗೊತ್ತಾಗ್ತಿಲ್ಲ. ಹೆಂಗ್ ಕೇಳ್ತೀರಾ ಮೇಡಮ್? ಕೇಳಿ. ನಿಮ್ ಮದ್ವೆ ಅಂತೆ. ನನ್ನ ಮದ್ವೆ ಅಂತೆಲ್ಲ ಇದು ನನಗೆ ಗೊತ್ತಾಗಿದ್ದು, ನನ್ನ ಮದ್ವೆ ಅಂತೆ ಅಂತ ಇವಾಗ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ದಿನ ಬೆಳಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋ ಒಂದು ವಿಷಯ ಕಾರ್ತಿಕ್ ಅವ್ರ ಮದ್ವೆ ಅಂತ. ಇಲ್ಲ ಮೇಡಮ್, ಸದ್ಯಕ್ಕಿಲ್ಲ. ಸಿನಿಮಾ ರಿಲೀಸ್ ಮಾಡ್ಬೇಕು, ಸಿನಿಮಾ ಕೆಲಸ ಮಾಡ್ಬೇಕು. ಅಲ್ಲ ನೀವು ಅಂತ ಲೇಟ್ ಅಂತ ಇಲ್ಲ, ಇನ್ನು ನೀವು ಹೇಳ್ತೀರೇನೋ ಅಂತ. ಇಲ್ಲ ಆಕ್ಚುಲಿ ಸದ್ಯಕ್ಕೆ ಇನ್ನೂ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ. ನಗ್ತಿದ್ದೀರಾ? ಅಲ್ಲ ನೀವು ಹಿಂಗಂದ್ರೆ ನಾನು ಏನ್ ಹೇಳಿ. ಇಲ್ಲ ಆಕ್ಚುಲಿ ಇನ್ನು ಸಿನಿಮಾ ಕೆಲಸಗಳು ಮಾಡಿ ಬಿಸಿ ಇದೀನಿ, ಹಂಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡಕ್ ಸಮಯ ಸಿಕ್ಕಿಲ್ಲ. ಅಂದ್ರೆ ಮನೇಲಿ ಫೋರ್ಸ್ ಮಾಡಲ್ವಾ ಮದ್ವೆ ಆಗಿ? ಇಲ್ಲ, ನಮ್ಮ ಏನಂತ ಏನ್ ಕೇಳಿಲ್ಲ. ಅಂದ್ರೆ ನಾನು ಹೇಳ್ಬಿಟ್ಟಿದ್ದೀನಿ ಆಗ್ಲೇ, ಬಿಗ್ ಬಾಸ್ ಇಂದ ಬಂದ್ಮೇಲೆ ಒಂದ್ 2-3 ವರ್ಷ ಬಿಟ್ಬಿಡಿ, ಸಿನಿಮಾ ಮಾಡಿ ಸಿನಿಮಾಗಳು ರಿಲೀಸ್ ಆಗಿ ಒಂದ್ ರೇಂಜ್ಗೆ ಕೆರಿಯರ್ ಆದ್ಮೇಲೆ ನಾನು ಸೆಟ್ಲ್ ಅಂತ ನನಗೆ ಓಕೆ ಅಂತ ಅನ್ಸದ್ಮೇಲೆ ನಾನು ಮದ್ವೆ ಆಗ್ತೀನಿ ಅಂತ ಹೇಳಿ. ಹುಡುಗಿ ಅಲ್ಲ, ಇನ್ನು ನೋಡಿಲ್ಲ, ನೋಡ್ತಾ ಇದೀವಿ, ಯಾರು ಸಿಕ್ಕಿಲ್ಲ. ಮತ್ ಸಿಕ್ಕಿದಾರೆ ಅಂತೆಲ್ಲ ಹೇಳ್ತಾರಪ್ಪ. ನಿಮ್ಗೆ ಯಾರು ಹೇಳಿದ್ದೇಳಿ? ದಿನ ಬೆಳಗಾದ್ರೆ ಫೋನ್ ನಂಬರ್ ಕೊಡಿ, ನಾನು ಕೇಳ್ತೀನಿ. ಇಲ್ಲ, ದಿನ ಬೆಳಗಾದ್ರೆ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಕಾರ್ತಿಕ್ ಅವ್ರ ಮದ್ವೆ ಅಂತೆ, ಹುಡ್ಗಿ ಇವ್ರಂತೆ. ಅಲ್ಲ, ಅದು ಪಾಪ ಮಾಡ್ತಾರೆ ಅಭಿಮಾನಿಗಳು ಮಾಡ್ತಾರೆ, ಅವ್ರಿಗೆ ಆಸೆ ಬೇಗ ಮದ್ವೆ ಆಗಿ ಲೈಫಲ್ಲಿ ಸೆಟ್ಲ್ ಆದ್ರೆ ಒಳ್ಳೇದು ಅಂತ. ಸೊ ಅದಕ್ಕೋಸ್ಕರ ಅದಕ್ಕೆ ನಾವೇನೋ ಕ್ಲಾರಿಟಿ ಕೊಡೋದು ಬೇಡ ಅಂತ ಅಷ್ಟೇ. ಹುಡುಗಿ ಹೇಗಿರ್ಬೇಕು? ಚೆನ್ನಾಗಿರ್ಬೇಕು, ಒಳ್ಳೆ ಹುಡುಗಿ ಆಗಿರ್ಬೇಕು, ಕನ್ನಡದ ಹುಡುಗಿ ಆಗಿರ್ಬೇಕು, ಲಕ್ಷಣವಾಗಿರ್ಬೇಕು, ಸೀರೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು, ಆತರ ಸುಮಾರು ಇದೆ. ನಾನು 4 ಆಪ್ಷನ್ಸ್ ಕೊಡ್ತೀನಿ. ಬೇಡ ಮೇಡಮ್, ಆಪ್ಷನ್ ಕೊಡ್ಬೇಡಿ ಮೇಡಮ್, ನೀವು ಆಪ್ಷನ್ ಕೊಡ್ಬೇಡಿ ಪ್ಲೀಸ್. ಆಪ್ಷನ್ ಕೊಡೋದು, ಆಪ್ಷನ್ ಎಲ್ಲಾರು ನೋಡೋದು, ಆಮೇಲೆ ಯಾಕೆ ಬೇಕಾವಲ್ಲ ಅಲ್ಲ, ಬೇಡ. ಹಂಗಾದ್ರೆ ಈ ಸಿನಿಮಾದಲ್ಲಿ ಒಂದಷ್ಟು ಹೊಸಬ್ರು ಕೂಡ ಇದ್ದಾರೆ, ಒಳ್ಳೊಳ್ಳೆ ಕಲಾವಿದರು ಕೂಡ ಇದ್ದಾರೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಕೂಡ ಇದ್ದಾರೆ. ಇವ್ರ ಜೊತೆಗೆ ಟೆಕ್ನಿಷಿಯನ್ಸ್ ಜೊತೆಗೆಲ್ಲ ವರ್ಕ್ ಮಾಡಿದಂತಹ ಯಾವುದೊಂದು ಎಕ್ಸ್ಪೀರಿಯನ್ಸ್? ನನಗೆ ಅವಿನಾಶ್ ಸರ್ ಜೊತೆ ಕೆಲಸ ಮಾಡಿದ್ದು, ಅಚ್ಯುತ್ ಸರ್ ಜೊತೆ ಕೆಲಸ ಮಾಡಿದ್ದು, ಇಟ್ಸ್ ಅ ಫಸ್ಟ್ ಎಕ್ಸ್ಪೀರಿಯನ್ಸ್. ಇಂಡಸ್ಟ್ರಿನ ಸುಮಾರು ವರ್ಷಗಳಿಂದ ಇಂಡಸ್ಟ್ರಿಲಿ ಅವರು ಕೆಲಸ ಮಾಡ್ಕೊಂಡು ಬಂದು ಅವ್ರ ಕೆಲಸಗಳು ನಾವು ನೋಡಿದ್ದೀವಿ. ತುಂಬ ಖುಷಿಯಾಗಿದೆ ಏನಂತಂದರೆ, ಅವರು ಆ್ಯಕ್ಷನ್ಗೂ ಕಟ್ಗೂ ಮುಂಚೆ ತುಂಬ ನಾರ್ಮಲ್ ಆಗಿರ್ತಾರೆ, ಆ್ಯಕ್ಷನ್ ಆದಮೇಲೆ ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಿ ಕಟ್ಟಂದ್ಮೇಲೆ ಮುಗಿದೋಗಿರುತ್ತೆ. ದಟ್ಸ್ ಹೌ ದೇ ವರ್ಕ್. ಅಂದರೆ ಸುಮಾರು ವರ್ಷಗಳಿಂದ ಅದನ್ನು ಸುಲಲಿತವಾಗಿ ಅದೊಂದು ಡೈಲಾಗ್ಗಳ ಬಂದ್ಬಿಟ್ಟಿರುತ್ತೆ ಅವರಿಗೆ, ಈಸಿ, ಇಟ್ಸ್ ಅ ವೆರಿ ಈಸಿ ಇದಾಗಿ ಬಂದು. ಸೊ ಅದನ್ನು ನೋಡಿ ನಾನು ಸುಮಾರು ಕಲಿಯೋದಿದೆ ಅವ್ರ ಹತ್ರನೂ. ಆ್ಯಕ್ಚುಲಿ ಅಂತ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿದೆ, ಐ ಆಮ್ ವೆರಿ ವೆರಿ ಹ್ಯಾಪಿ. ಮತ್ತು ಟೆಕ್ನಿಷಿಯನ್ಸ್ ಬಗ್ಗೆ ಆ್ಯಕ್ಚುಲಿ ಆಗ್ಲೇನೂ ಹೇಳಿದ್ದೆ ನಾನು. ಕಾರ್ತಿಕ್ ಅವರು DOP ಈಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಪ್ರತಿಯೊಂದು ಫ್ರೇಮಲ್ಲೂ ಏನೋ ಒಂದು ಕ್ರಿಯೇಟಿವ್ ಅವ್ರದ್ದು ಇದ್ದೇ ಇರುತ್ತೆ. ಇವನ್ ನಾನು ಕ್ಲೈಮ್ಯಾಕ್ಸ್ ಮಾಡ್ಬೇಕಾದ್ರೆ ಅನ್ಸಿದ್ದು, ಬರೀ ಅದೊಂದು ಟೋನ್ ಮೇಲೆ ವರ್ಕ್ ಮಾಡ್ತಾರೆ. ನ್ಯಾಚುರಲ್ ಫ್ಲೇಮ್ ಲೈಟ್ಸ್ ಇಟ್ಕೊಂಡು, ಒಂದು ಇಟಿಗೆ ಫ್ಯಾಕ್ಟ್ರಿಯಲ್ಲಿ ಶೂಟ್ ಮಾಡಿದ್ದು, ನ್ಯಾಚುರಲ್ ಫ್ಲೇಮ್ ಲೈಟ್ಸು ಜೊತೆಗೆ ಬರೀ 3 tones ಆಫ್ ಕಲರ್ಸ್ RGB ಇಟ್ಕೊಂಡು ಮಾಡಿದ್ದು. ಇಟ್ ವಾಸ್ ವೆರಿ ನೈಸ್. ತುಂಬ ಕ್ರಿಯೇಟಿವ್ ಆಗಿ, ತುಂಬ ಕಲರ್ಫುಲ್ ಆಗಿ ಕಾಣಿಸ್ತಿತ್ತು.
ಆ ರೀತಿ ಇಡೀ ಸಿನಿಮಾದಲ್ಲಿ ಅವ್ರದ್ದು ಏನೋ ಒಂದು ಕೈ ಚಳಕ ಇದ್ದೇ ಇದೆ. ಟ್ರೈಲರಲ್ಲೇ ಗೊತ್ತಾಗುತ್ತೆ, ಅದು ಎಲ್ಲ ಬ್ಯೂಟಿಫುಲ್ ಶಾರ್ಟ್ಸ್ ಒಂದಷ್ಟು ಹಾಕಿದ್ದಾರೆ. ಸೊ ಐ ಪರ್ಸ್ನಲಿ ಫೀಲ್ ಹಿ ಕ್ಯಾನ್ ಡೂ ರಿಯಲಿ ಬಿಗ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಲಿ. ತುಂಬ ಚೆನ್ನಾಗಿ ಅವ್ರು ಮಾಡ್ತಾರೆ ಅಂತ ನಾನು ನಂಬ್ತೀನಿ. ಮತ್ತು ಅಮರ್ ಸರ್ ಈಸ್ ಆಲ್ರೆಡಿ ಫೇಮಸ್. ಕನ್ನಡದ ಎಲ್ಲ ಸಿನಿಮಾಗಳಲ್ಲೂ ಅವರು ಇನ್ವಾಲ್ವ್ ಆಗಿರ್ತಾರೆ, ಕೆಲಸ ಮಾಡ್ತಾ ಇದ್ದಾರೆ ಸಖತ್ತಾಗಿ. ಅವ್ರ ಆರ್ಟ್ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿದೆ. ಸೊ ನನಗೆ ಅನೂಪ್ ಸೀಳಿನ್ ಸರ್, ಅವರು ಆಲ್ರೆಡಿ ಮುಂಚೆನೂ ಹೇಳಿದ್ದಾರೆ, ನಾನು ಸ್ಟಾರ್ಟ್ ಮಾಡಿದೆ ಗೂಳಿಯಿಂದ ಅಂತ. ಅದಾದ್ಮೇಲೆ ಅವ್ರದ್ದು ಇವಾಗಿನ ಅವ್ರಿಗೆ ಒಂದಷ್ಟು ಜನಕ್ಕೆ ಗೊತ್ತಿಲ್ಲದೆ ಇರೋದು ಅವ್ರ ಗೂಳಿನೆಯಿಂದ ಇಂಟ್ರೊಡ್ಯೂಸ್ ಆಗಿದೆ ಅಂತ. ಬಟ್ ಅವರು ತುಂಬ ಫೇಮಸ್ ಆಗಿದ್ದು ಲವ್ ಸಾಂಗ್ಗಳು, ಇಮೋಷನ್ ಸಾಂಗ್, ಆ ರೀತಿ. ಇದರಲ್ಲಿ ಅವ್ರದ್ದು ಎಲ್ಲವನ್ನು ಬಿಟ್ಟು ಒಂದು ಡಿಫ್ರೆಂಟ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಒಂದು ಹೊಸ ರೂಪ ಅವ್ರಿಗೂ ಸಿಗತ್ತೆ ಅಂತ ನಾನು ಅನ್ಕೋತೀನಿ. ಸೊ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿದ್ದು ಡೈರೆಕ್ಟರ್ ಸರ್. ಹ್ಯಾಟ್ಸ್ ಆಫ್ ಟು ಹಿಮ್. ಯಾಕಂದ್ರೆ ಹೊಸಬರ ಕೈಲಿ ಆಕ್ಟ್ ಮಾಡಿಸಿದ್ದು, ಹೊಸ ಟೀಮ್ ಕಟ್ಟಿದ್ದು, ಮತ್ತು ಅದ್ರ ತಕ್ಕಂಗೆ ಎಲ್ಲ ಟೆಕ್ನಿಷಿಯನ್ಸ್ನು, ಅಂದರೆ ರೈಟ್ ಪೀಪಲ್ ಅಟ್ ರೈಟ್ ಟೈಮ್ ಅಟ್ ರೈಟ್ ಪ್ಲೇಸ್ ಅಂತ ಹೇಳ್ತಾರಲ್ಲ, ಅದು ಈ ಸಿನಿಮಾದಲ್ಲಿ ಆಗಿದೆ. ಸೊ ಎಲ್ಲವೂ ಕೂಡು ಬಂದಿದೆ. ಸೊ ಎವ್ರಿಬಡಿ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಇಫ್ ಐ ಹ್ಯಾವ್ ಫರ್ಗಾಟನ್ ಎನಿಬಡಿ, ಐ ಆಮ್ ಸಾರಿ. ಸೊ ಪ್ರೊಡಕ್ಷನ್ ವ್ಯಾಲ್ಯೂ ಇಸ್ ಹೈ ಅಂತ ಹೇಳೋದಕ್ಕಿಂತ ಯಾವುದಕ್ಕೂ ನಿರ್ದೇಶಕರು ಕೇಳಿರುವ ಯಾವುದಕ್ಕೂ ಇಲ್ಲ ಅಂದರೆ ಪ್ರತಿಯೊಂದು ಒದಗಿಸಿ, ಇವನ್ ನಾನಾಗಿರ್ಬಹುದು, ಬೇರೆ ಸೀನಿಯರ್ ಆಕ್ಟರ್ಸ್ ಆಗಿರಬಹುದು, ಅವ್ರು ಬೇಕು ಅಂತಂದ್ರೆ ಅವ್ರನ್ನೇ ತಂದು ಕೊಟ್ಟಿದ್ದಾರೆ. ಸೊ ಹೇಮಂತ್ ಅವ್ರು ಇನ್ ದ್ಯಾಟ್ ವೇ ಈ ಪ್ರೊಡಕ್ಷನ್ ಬ್ಯಾಲೆನ್ಸ್ ಮಾಡಿಕೊಂಡು ಆಕ್ಟ್ ಮಾಡೋದಿದೆಯಲ್ಲ, ತುಂಬಾನೇ ಕಷ್ಟ. ಹೇಮಂತ್ ಅವರು ಇಸ್ ಡನ್ ಅ ಫ್ಯಾಂಟಾಬ್ಯುಲಸ್ ಜಾಬ್. ಅವ್ರಿಗೆ ಆಕ್ಚುಲಿ ಈ ಸಿನಿಮಾ ಮೂಲಕ ಅವ್ರು ಲಾಂಚ್ ಆಗ್ತಿದ್ದಾರೆ, ಅವ್ರಿಗೂ ಒಳ್ಳೇದಾಗಬೇಕು. ಓಕೆ, ಕಾರ್ತಿಕ್ ಅವರಿಗೆ ಎಷ್ಟು ಸಂಭಾವನೆ ಸಿಕ್ಕಿದೆ? ಮೇಡಮ್ ಬಂದ್ರಲ್ಲ ಪಾಯಿಂಟ್ಗೆ, ಇವಾಗ ಅದನ್ನೆಲ್ಲ ಹೇಳಂಗಿಲ್ಲ, ಕಷ್ಟ ಆಗುತ್ತೆ. ಓಕೆ, ಬೇರೆ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಅಲ್ಲ ಚೆನ್ನಾಗೇ ಇದೆ. ನಾನು ಹೇಳಿದ್ನಲ್ಲ, ದೇವ್ ಡನ್ ಅಂದ್ರೆ ಇದು ಏನೋ ಒಂದು ಹೈ ಪ್ರೊಡಕ್ಷನ್ ವ್ಯಾಲ್ಯೂ ಇರುವಂತ ಸಿನಿಮಾ. ಸೊ ಹೈ ಪ್ರೊಡಕ್ಷನ್ ವ್ಯಾಲ್ಯೂ ಇರುವಂತ ಸಿನಿಮಾ ಹೈ ಆಗಿ ಕಾರ್ತಿಕ್ ಅವರಿಗೆ ಹೈ ಆಗಿ ಹಂಗೆಲ್ಲ ಖುಷಿ ನಮಗೆ. ಯಾಕಂದ್ರೆ ನಿಮ್ ಜರ್ನಿನ ನೋಡ್ಕೊಂಡ್ ಬಂದಿದೀವಲ್ವಾ, ನಮ್ಗೆ ಖುಷಿ. ಡಿಸೆಂಟ್. ಫೈನಲಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಒಳ್ಳೆ ಸಿನಿಮಾ ಅಂತ ಎಲ್ಲರೂ ಹೇಳ್ತಾರೆ. ಇದು ನಾನ್ ನಂಬೋದು ಒಂದು ಕಂಪ್ಲೀಟ್ ಟೀಮ್ ಎಫರ್ಟ್. ಎಲ್ಲಾ ವಿಭಾಗದಲ್ಲೂ ಟೀಮ್ ಎಫರ್ಟ್ ಹಾಕಿ ಬಂದಿರೋಂಥ ಸಿನಿಮಾ. ಅಂಡ್ ಹೊಸಬ್ರು ಅಂತ ಅನ್ಸೋದಿಲ್ಲ. ಡೈರೆಕ್ಟ್ರು ಇಸ್ ಡನ್ ಅ ಗ್ರೇಟ್ ಜಾಬ್. ನನ್ಗೆಲ್ಲ ಆ್ಯಂಗಲಲ್ಲೂ ತುಂಬಾ ಇಷ್ಟ ಆಗಿರೋ ಸಿನಿಮಾ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಫೆಬ್ರವರಿ 20th ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಥಿಯೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿರೋ ಸಿನಿಮಾ, ಯಾಕಂತಂದ್ರೆ ಅಷ್ಟು ಮ್ಯಾಸಿವ್ ಆಗಿದೆ. OTT ನೋಡಿದ್ರೆ ನಿಮ್ಗೆ ಆ ಫೀಲ್, ಆ ಒಂದು ಎಕ್ಸ್ಪೀರಿಯನ್ಸ್, ಆ ಒಂದು ಮ್ಯೂಸಿಕ್, ಆ ಒಂದು ಇದೆಲ್ಲ ಸಿಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಕ್ ಮಾತ್ರ ಅದ್ಭುತವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಅವರೇ, ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ನಮ್ಮ ಕನ್ನಡ ಪಿಕ್ಚರ್ನ ಒಂದು ಇಂಟರ್ವ್ಯೂ ನಮ್ಮ ಪ್ರೀತಿಯ ಕಾರ್ತಿಕ್ ಅವ್ರ ಜೊತೆ. ಸಿನಿಮಾಗೆ ಒಳ್ಳೇದಾಗಬೇಕು. ಆಲ್ಫಾ ಫೆಬ್ರವರಿ 20ಕ್ಕೆ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ನೋಡಿ, ನಮ್ಮ ಕೆಲಸನೂ ಅವರೇ ಮಾಡ್ತಾರೆ. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸಿನಿಮಾ ಮಂದಿರದಲ್ಲೇ ಈ ಒಂದು ಚಿತ್ರವನ್ನ ನೋಡಿ ಅಂತ ಹೇಳ್ತಾ ಈ ಒಂದು ವಿಶೇಷವಾಗಿರುವಂತಹ ಸೆಗ್ಮೆಂಟ್ ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.